ಇತ್ತೀಚಿನ ದಿನಗಳಲ್ಲಿ ನೋಡುವಾಗ, ಆಧುನಿಕ ಜಗತ್ತಿನಲ್ಲಿ ನೋಡುವಾಗ, ಈ ಒಂದು ಆಧುನಿಕ ಸಮಾಜದಲ್ಲಿ ನೋಡುವಾಗ, ಅನೇಕ ಕುಟುಂಬಗಳಲ್ಲಿ ನೋಡುವಾಗ ತಮ್ಮ ಒಂದು ಹೆಂಡತಿಯ ಮೇಲೆ ತೋರಿಸ್ತಕ್ಕಂತಹ ಪ್ರೀತಿ, ಗಂಡನ ಮೇಲೆ ತೋರಿಸ್ತಕ್ಕಂತಹ ಗೌರವ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಯಾಕೆ ಇಷ್ಟೊಂದು ಲೋಕದ ಮೇಲೆ ಈ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಎಂಬುದಾಗಿ ನಾವುಗಳು ಯೋಚನೆ ಮಾಡಬೇಕಾಗಿದೆ. ನಾವುಗಳು ಪ್ರಾರ್ಥನೆಯ ಸನ್ನಿಧಾನದಲ್ಲಿ, ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತಹ ಮಗನಾಗಬೇಕಾಗಿದೆ. ನಮ್ಮ ಒಂದು ಫೋಕಸ್ ಯೇಸು ಕ್ರಿಸ್ತನ ಮೇಲೆ ಆಗಬೇಕಾಗಿದೆ. ಯಾಕೆ ಪ್ರೀತಿಯನ್ನು ಕಡಿಮೆ ಆಗ್ತಾ ಇದೆ, ಯಾಕೆ ಈ ಗೌರವವನ್ನು ಕಡಿಮೆ ಆಗ್ತಾ ಇದೆ ಎಂಬುದಾಗಿ ಕುಟುಂಬವಾಗಿ ನಾವು ಆತನ ಸನ್ನಿಧಾನದಲ್ಲಿ ಮಾಡಬೇಕಾಗಿದೆ. ಸ್ವಾಮಿ, ನಾನು ನನ್ನ ಹೆಂಡತಿಯ ಮೇಲೆ ಪ್ರೀತಿಯನ್ನು ಕಡಿಮೆ ಆಗಿದೆ. ಸ್ವಾಮಿ, ನಾನು ನನ್ನ ಗಂಡನಿಗೆ ತೋರಿಸುವಂತಹ ಗೌರವವು ಕಡಿಮೆ ಆಗ್ತಾ ಇದೆ ಎಂಬುದಾಗಿ ನೀನು ಆಲೋಚನೆಯನ್ನು ಮಾಡಿಕೊಂಡು ನಿನ್ನ ಫೋಕಸ್ ಕರ್ತನ ಮೇಲೆ ಇಡಬೇಕಾಗಿದೆ. ನೀನು ಆತನ ಕಡೆ ತೋರಿಸಬೇಕಾಗಿದೆ. ಒಂದು ವೇಳೆ ನೀನು ಪ್ರಾರ್ಥಿಸುವ ಮಗನಾಗಿದ್ದಲ್ಲಿ ನಿನ್ನ ಕುಟುಂಬದ ಜೀವಿತ ದೇವರು ಬದಲಾಯಿಸಬೇಕಿದ್ದಾನೆ, ದೇವರು ಮಾರ್ಪಡಿಸಬೇಕಿದ್ದಾನೆ. ಮಗಳೇ, ನೀನು ಕುಟುಂಬವಾಗಿ ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಮಗನಾಗು. ಯಾಕೆ ಲೋಕದ ಪ್ರಭಾವ ನಿನ್ನ ಕುಟುಂಬದ ಮೇಲೆ ಆಗ್ತಾಯಿದೆ? ಯಾಕೆ ಈ ಪ್ರೀತಿ ಕಡಿಮೆ ಆಗ್ತಾಯಿದೆ? ಯಾಕೆ ಈ ಗೌರವವನ್ನು ಕಡಿಮೆ ಆಗ್ತಾಯಿದೆ? ಎಲ್ಲಿದೆ ಅವನು ಬ್ಯಾಕ್ಲೆನ್ಸ್ ಎಂಬುದಾಗಿ ನೀನು ಗುರುತಿಸಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವ ಮಗನಾಗಬೇಕು.